ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾರ್ ಅಪಘಾತ ಹಾಗೆ ಈಗ ಅಲ್ಲೇ ಹೋಗ್ತದ್ರಿ, ಡೈರೆಕ್ಟ್ ಆಗಿ ಅಲ್ಲೇ ಹೋಗ್ತದೆ ಭೇಟಿಯಾಗ್ಲಿಕ್ಕೆ. ಆರೋಗ್ಯ ವಿಚಾರಿಸ್ಕೊಂಡ್ ಬರ್ತೇವೆ. ಏನ್ ಬೆಂಗಳೂರು ಹಾಟ್ ಏನ ರಾಜಕೀಯ ಹಾಟ್ ಏನಿಲ್ಲ, ಹಾಟ್ ಏನಾದ್ರು ಸ್ಪಷ್ಟೀಕರಣ ಕೊಡೋದಿದ್ರೆ ಒಂದು ಸ್ಪಷ್ಟೀಕರಣ ಕೊಟ್ಟಿದೀವಿ ಈಗಾಗಲೇ, ನಿನ್ನೆ ಕೂಡ ಕೊಟ್ಟಿದೀವಿ, ಬೆಂಗಳೂರಿನಲ್ಲಿ ಕೊಟ್ಟಿದೀವಿ. ನಾವು ಎಲ್ಲೂ ಕೂಡ ಅಧ್ಯಕ್ಷ ಬದಲಾವಣೆ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಆ ಸನ್ನಿವೇಶ ಪ್ರಕಾರ ಹೋದಾಗೆ ನೈಜ ಸ್ಥಿತಿ ಹೇಳಕ್ ಹೋದಾಗ ಅದು ಬೇರೆ ಇರ್ತೈತೆ. ಅದನ್ನೇ ಅವರು ಬಿಂಬಿಸ್ರೆ ಕಷ್ಟ ಆಗಿದೆ, ನಮಗೂ ಕಷ್ಟ, ಪಕ್ಷಕ್ಕೆ ಕಷ್ಟ. ಅದಕ್ಕಾಗಿ ಸ್ಪಷ್ಟೀಕರಣ ಕೊಟ್ಟಿದೀವಿ. ನಮ್ಮಂತ ನಾವ್ ಯಾರು ಈಗ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವ್ ಯಾರು ಅಥಾರಿಟಿನೂ ಅಲ್ಲ. ಹೋಮ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ರು, ನಾನು ಅಧ್ಯಕ್ಷ ಇದ್ದಾಗೂ ಅದೇ ತರ ಆಗಿತ್ತು, ರಾಜೀನಾಮೆ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಆಮೇಲೆ ನಾನು ನನ್ನ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಂಡಿದ್ದೇನೆ. ಆ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ ಏನು? ಅದೇ ತರ ಮಾಡ್ಬೇಕಾಗಿತ್ತ? ಇಲ್ಲ, ನಾವು ಅದನ್ನ ಯಾವ್ದು ಹೇಳಿಲ್ಲ. ಏನ ಹೇಳಿದ್ರು ಹೈಕಮಾಂಡ್ ಅಂತ ನಾವು ಪದೇ ಪದೇ ಹೇಳಿದ್ವಿ. ಈಗ ಅವ್ರು ಅಷ್ಟೇ ಹೇಳ್ತೀವಿ, ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಯಾರು ಬದಲಾವಣೆ ಮಾಡೋದು, ಹೊಸವನ್ನ ಮಾಡೋದು ನಮ್ಮ ವ್ಯಾಪ್ತಿಗೆ ಸಂಬಂಧ ಇಲ್ಲ. ಹೀಗಾಗಿ ಅದು ನಾವೇನೋ ಹೇಳೋದ್ರಿಂದ ಪಕ್ಷಕ್ಕೂ ಕೂಡ ಮಜೂರು ಆಗಬಾರ್ದು ಅನ್ನೋದು ಸ್ಪಷ್ಟೀಕರಣ ಕೊಟ್ಟಿದೀವಿ. ಸೊ ಯಾವುದೇ ಬದಲಾವಣೆ ನಮ್ಮಂತಲ್ಲಿ ಪ್ರಶ್ನೆ ಬರೋದಿಲ್ಲ. ಏನಿದ್ರು ಹೈಕಮಾಂಡ್ ಅಂತ ಹೇಳಿದ್ವಿ. ಮಾತಾಡಬಾರ್ದು, ಏನಿಲ್ಲ ಮಾತಾಡಬಾರ್ದು ಯಾರು ಹೇಳಿಲ್ಲ. ಅದ್ರ ಪಕ್ಷಕ್ಕೆ ಮಜೂರು ಆಗಬಾರ್ದು ನಮ್ಮ ಹೇಳಿಕೆ ಅಂತ ಅನ್ನೋದು ನಮಗೂ ಕೂಡ ಇದೆ. ಅದು ಅವ್ರು ಹೇಳ್ಬೇಕಂತೇನಿಲ್ಲ, ನಮಗೂ ಕೂಡ ಅದ್ರ ಬಗ್ಗೆ ಅರಿವಿದೆ.